ಅಪ್ಪ ತಿರುಪತಿ ತಿಮ್ಮಪ್ಪ, ಏಳುಕುಂಡಲವಾಡ, ಇವತ್ತಾದ್ರೂ ಒಳ್ಳೆ ಕ್ಲೈಂಟ್ ಕೊಟ್ಟಿ ಜೋಬ್ ತುಂಬಾ ಕಾಸು ತುಂಬಿಸಪ್ಪ. ಇಲ್ಲ ಮನೆಗೆ ಹೋದ್ರೆ ಹೆಂಡತಿ ವಾಂಚ್ ಬಿಡ್ತಾಳೆ. ವಾ, ಬನ್ನಿ ಬನ್ನಿ ಕುತ್ಕೊಳ್ಳಿ. ಅಪ್ಪ ಪಿತ್ರಿ ಇವನ್ ಯಾರು ಗುರು? ಕೋರ್ಟ್ಗಿಂತ ಕಪ್ಕವನೆ. ಲಾಯರ್ ಆಫೀಸ್ಗೆ ಬಂದು ಮಾತಾಡ್ದೇನೆ ಕೂತಿದ್ದಾರೆ ಅಂದ್ರೆ ಡೈವರ್ಸ್ಗೆ ಇರಬೇಕು. ಸರ್ ನಿಮ್ಮ ಹೆಸರು ಹೇಳಿ. ಖುಷಿ ಅಂತ ಸರ್, ಆದ್ರೆ ಲೈಫಲ್ಲಿ ಖುಷಿನೇ ಇಲ್ಲ ಸರ್. ಇನ್ನೊಬ್ರಿಗೆ ಖುಷಿ ಕೊಟ್ರೆ ತಾನೆ ತಮ್ಮಿಗೆ ಖುಷಿ ಸಿಗೋದು. ಇದನ್ನೇ ಬೇಡ ಅನ್ನೋದು. ನಾನ್ ಮಾತಾಡ್ತಿರೋದು ಅವ್ರ ಹತ್ರ. ನನಗ್ ಕೋಪ ಬಂದ್ರೆ ಎತ್ತು ಹೊಡೆದೇ ಬಿಡ್ತೀನಿ ಅಷ್ಟೇ. ಮೇಡಮ್ ಸಮಾಧಾನ ಸಮಾಧಾನ, ನಿಮ್ಮ ಹತ್ರನೂ ಬರ್ತೀನಿ, ಸ್ವಲ್ಪ ತಡೀರಿ. ಹತ್ರ ಬರೋದೇನ್ ಬೇಕಾಗಿಲ್ಲ, ಹಾಗೆ ಹೇಳಿ. ಆಯ್ತು, ನಿಮ್ಮ ಹೆಸರು ಹೇಳಿ ಮೇಡಮ್. ಸೌಂದರ್ಯ. ಸೌಂದರ್ಯ ಅಂತೆ ಸೌಂದರ್ಯ. ಅವಳಿಗೆ ಇಲ್ದೇ ಇರೋದ್ನೇ ಇಟ್ಟಿದ್ದಾನೆ ಅವ್ರಪ್ಪ ಅವಳಿಗೆ. ಸೌಟಿಗೇನ್ ಗೊತ್ತು ಸಾಂಬಾರ್ ರುಚಿ. ಜೊತೆಲಿದ್ದಕ್ ಮಾತ್ರ ಗಂಡ ಅಲ್ಲ, ಹೆಂಡತಿ ಕಷ್ಟ ಸುಖನೂ ಅರ್ಥ ಮಾಡ್ಕೋಬೇಕು. ನನಗೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲಪ್ಪ. ಒಣಗೋಗಿರೋ ಕಕ್ಕ ತಗೊಂಡು ಇದು ಬಿರಿಯಾನಿದ ಮುದ್ದೆದ ಅಂತ ತಿಳ್ಕೊಂಡ್ಬಿಡ್ಬೋದು. ಆದ್ರೆ ಈ ಹೆಣ್ಮಕ್ಳು ಮನ್ಸಿದ್ಯಲ್ಲ, ಅದನ್ನ ಮಾತ್ರ ಅರ್ಥ ಮಾಡ್ಕೊಳಕ್ ಆಗಲ್ಲಪ್ಪ. ತುಂಬಾ ಗಲೀಜು. ನಿಂಗೆ ಏನೂ ಆಗಲ್ಲ ಬಿಡು, ನಿನ್ ಕೈಯಲ್ಲಿ ಏನೂ ಆಗಲ್ಲ ಅಂತ ಗೊತ್ತಿಲ್ವಾ? ನನಗ್ ಕೋಪ ಬಂದ್ರೆ ಎತ್ತು ಹೊಡೆದೇ ಬಿಡ್ತೀನಿ ಅಷ್ಟೇ. ಇವಾಗ ಎತ್ತು ಒಡೆಯ ಕಡೆ ಹೊಡೆದಿದ್ರೆ ಇಲ್ಲಿಗೆ ಯಾಕಪ್ಪ ಬರ್ತಿದ್ದೆ? ಅಯ್ಯೋ ಸರ್, ಅಯ್ಯೋ ಮೇಡಮ್ ತಡೀರಿ, ನಾನಿರೋದ್ಯಾಕೆ? ನಿಮ್ಗೇನ್ ಬೇಕು ಅಂತ ನಂಗೆ ಚೆನ್ನಾಗಿ ಅರ್ಥ ಆಯ್ತು. ಅದ್ ಸರಿ, ನಿಮ್ಮಿಬ್ರಲ್ಲಿ ಡೈವರ್ಸ್ ಯಾರಿಗ್ ಬೇಕು? ನನಗ್ ಬೇಕು ಸರ್. ನನಗ್ ಬೇಕು ಸರ್. ನನಗ್ ಬೇಕು. ನನಗ್ ಬೇಕು. ಓ, ಇಬ್ಬರಿಗೂ ಬೇಕಾ? ಸರಿ ಸರಿ. ಸರ್ 7 ಜನ ನನಗೆ ಗೊತ್ತಿಲ್ಲ, ನನ್ಗಂತೂ ಡೈವರ್ಸ್ ಬೇಕೇ ಬೇಕು. ನೀವು ಅವನಿಗೆ ಡಿವೋರ್ಸ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಸರ್, ನನಗ್ ಡಿವೋರ್ಸ್ ಬೇಕು. ಡೋಂಟ್ ವರಿ, ಇಬ್ಬರಿಗೂ ಕೊಡ್ಸೋಣ. ಎರಡು ಕಡೆಯಿಂದ ದುಡ್ಡು ಬರುತ್ತೆ. ನಾನು ಇರೋದೇ ಅದಕ್ಕಲ್ವಾ? ಈಗ ಹೇಳಿ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಎಲ್ರೂ ಸೇರಿ ಹಳ್ಳಕ್ ತಳ್ಳಿದ್ರು ಸರ್. ಅರೇಂಜ್ ಮ್ಯಾರೇಜ್. ನಾನು ಅನ್ಕೊಂಡಿದ್ದೆ ಸರ್ ಹೆಣ್ಣಿವಳು ಅಂತ. ಕಟ್ಕೊಂಡ್ಮೇಲೆ ಗೊತ್ತಾಗಿದ್ದು ಹೆಣ್ ರೂಪದಲ್ಲಿರೋ ಎಮ್ಮಾರಿ ಅಂತ. ಬೇಡ ಮೇಡಮ್ ಸಮಾಧಾನ ಸಮಾಧಾನ. ಸರ್ ನೀವಾಗೆಲ್ಲ ಮಾತಾಡ್ಬಿಡಿ, ಪಾಪ ಹೆಣ್ಮಗು ಬೇಜಾರ್ ಮಾಡ್ಕೊಬಿಡ್ತಾರೆ. ಇವಳು ಪಾಪನ? ಪಾಪ ಅಂತಂದ್ರೆ ಪಿ ಕಿತ್ ಕೈ ಕೊಟ್ಬಿಡ್ತಾಳ ಅಷ್ಟೇ. ಹೌದಾ? ಅದ್ ಸರಿ, ನಿಮ್ಮಿಬ್ರಿಗೂ ಡೈವರ್ಸ್ ಏನಕ್ ಬೇಕು ಅಂತ ಹೇಳ್ತೀರಾ? ಸರ್ ನಾನ್ ಹೇಳ್ತೀನಿ ಸರ್. ಸರ್ ಲೇಡೀಸ್ ಫಸ್ಟ್, ಸೊ ಫಸ್ಟ್ ನಾನ್ ಹೇಳ್ತೀನಿ. ಸರಿ, ನಿನ್ ಹೆಣ್ಣೈನೇ ಮುಂದೆ ಹೋಗ್ಲಿ ಬಿಡು. ಬೇಡ ನೋಡು. ಮೇಡಮ್ ಸಮಾಧಾನ ಸಮಾಧಾನ. ಸರ್ ಅವರೇ ಹೇಳಿ ಬಿಡಿ ಸರ್. ಹಾಳಾಗೋಗ್ಲಿ ಬಿಡಿ. ಸರ್ ಮದ್ವೆ ಆದ್ಮೇಲೆ ಗಂಡ ಹೆಂಡ್ತಿರೋ ಹೆಂಗೆಂಗೋ ಇರ್ತಾರೆ. ಹೆಂಗೆಂಗೋ ಇರ್ತಾರೆ ಹೇಳಮ್ಮ. ಆದ್ರೆ ಇವ್ನ ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು ಹಿಂಗೂ ಇರ್ತಾರ ಅಂತ. ಅರ್ಥ ಮಾಡ್ಕೊಂತಾನಂತ ಸುಮ್ನೆ ಅದೇ ಸರ್, ಆದ್ರೆ ಹೆಂಡ್ತಿ ಅನ್ನೋ ಕನ್ಸನ್ ಕೂಡ ತೋರ್ಸ್ಲಿಲ್ಲ. ಈ ಸೀನ್ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಏನೋ ಇದು ನಿನ್ನ ಅವತಾರ? ನೀನು ಹೇಳ್ದಲ್ಲ, ಹೆಲ್ಮೆಟ್ಟು ಬಾಳೆಹಣ್ಣು. ಇದ್ಯಾರ್ದು? ಅಂಗಡಿ ಒಂದು. ಥೂ ಬಿಸಾಕು. ಗಾಳಿ ಆಡ್ಲಿ ಅಂತ. ಕರ್ಮ ಕರ್ಮ, ಬಾ ಒಳಗೆ. ಅಯ್ಯೋ ಅಯ್ಯಯ್ಯೋ, ಛೇ, ಬೆಳಗ್ಗೆ ತರಕಾರಿ ಅವ್ನು ಬಂದಾಗ ತರಕಾರಿ ತಗೊಳೋದ್ನೇ ಮರ್ತೋಗ್ಬಿಟ್ನಲ್ಲ. ಇವಾಗ ಇದನ್ನ ನೋಡೋದ್ ಬಿಟ್ಟು ಯಾವಳು ಇಷ್ಟೊತ್ನಲ್ಲಿ ಮಾರ್ಕೆಟ್ಗೆ ಹೋಗ್ತಾಳೆ? ರಾತ್ರಿ ಅಡ್ಗೆ ಮಾಡ್ಬೇಕಲ್ವಾ, ಏನ್ ಮಾಡೋದು? ಹೋಗಪ್ಪ,
ಕಣ್ಮುಂದೆ ಫಿಗರ್ ಇಲ್ದೆ ಈ ಕೈ ಕೆಲಸನೇ ಮಾಡಲ್ಲ ಅನ್ನತ್ತೆ. ಬೇಬಿ ಬಂದ್ಲು. ಹ್ಮ್ Hey baby, how are you? I'm fine. Yep. Thank you. We'll go. ನಿನ್ನ ಇಷ್ಟ. ಯಾಕೆ ಈ ದರಿದ್ರ ಕಾಲ್ ಮಾಡ್ತಿದ್ದೆ? ಹಲೋ. ಹಲೋ ರೀ, ಹಾ ಹೇಳು. ಬರ್ತಾ ತರಕಾರಿ ತಗೊಂಬನ್ರಿ. ಹಾ ಹಲೋ ನಿಮಿಷ ರುಚಿ. ಹಲೋ ಹೇ ಒಂದ್ ನಿಮಿಷ ಇರ. ರೀ, ಚಿನ್ನ, ನಿಮ್ ಜೊತೆನೆ ಆಮೇಲೆ ಮಾತಾಡ್ತಿರೋದು ಮಾತಾಡೋಣ. ಕೇಳಿಸ್ತಿಲ್ವಾ? ಚಿನ್ನ, ಆಮೇಲೆ ಒಂದ್ ಸ್ಮೂಚ್ ಕೊಡ್ತೀನಿ ಹೋಗು. ಸ್ವಲ್ಪ ಬರ್ತಾ ತರಕಾರಿ ತಗೊಂಬನ್ರಿ. ಯಾರ್ ನಾನಾ? ಹಾ ನೀವೇ. ಪಕ್ಕದ ಮನೆ ಪದ್ಮಕ್ಕನ್ ಗಂಡಂಗ್ ಹೇಳ. ಏಯ್ ಇದಕ್ಕೆಲ್ಲ ಪದ್ಮಕ್ಕನ್ ಗಂಡ ಯಾಕೆ? ಬೆಳಿಗ್ಗೆ ಬಂದವನ ಹತ್ರ ತಗೊಳಕ್ ಏನಾಗಿತ್ತು? ಅಯ್ಯೋ, ಬೆಳಿಗ್ಗೆ ಟಿವಿ ನೋಡ್ಕೊಂಡು ಮತ್ತೋದ್ರೆ ಮೊಕ್ಕುಗಿತಾನೆ. ಅದಾಗಲ್ಲ ರೀ, ಬೆಳಿಗ್ಗೆ ತರಕಾರಿ ತಗೊಂಬಂದಿ ಚೂರು ಚೆನ್ನಾಗಿಲ್ಲ, ಅದಕ್ಕೆ ತಗೊಳ್ಳಿಲ್ಲ. ಅದಕ್ ನಾನೇನ್ ಮಾಡ್ಲಿ ಈಗ? ಮಾರ್ಕೆಟ್ ಇಂದ ತಗೊಂಬನ್ರಿ. ಯಾರ್ ನಾನಾ? ನೀವು ಹೇಗಿದ್ರು ಅಲ್ಲಿಂದಾನೇ ಬರೋದಲ್ವಾ? ಅದೆಲ್ಲ ಆಗಲ್ಲ, ನಾನೇನು ತರಲ್ಲ. ರೀ, ಅದು ನಿಮ್ನ ರಮ್ಯಾ ತುಂಬಾ ಕೇಳ್ತಿದ್ಲು. ರಮ್ಯಾನಾ? ಹಾ, ರಮ್ಯಾನೇ. ಅವ್ರಿಗೂ ಸ್ವಲ್ಪ ತರಕಾರಿ ಬೇಕಂತೆ, ತಗೊಂಬನ್ರಿ. ಆಯ್ತಾಯ್ತು ತರ್ತೀನಿ. ಅದ್ ಸರಿ, ಈ ರಮ್ಯಾ ಯಾರು? ನೋಡಿದ್ರಾ, ರಮ್ಯಂಗೆ ಅಂದ್ರೆ ತಗೊಂಡ್ ಬರಕ್ಕಾಗತ್ತೆ, ಆದ್ರೆ ನಮ್ಮನೆಗೆ ಅಂದ್ರೆ ತಗೊಂಡ್ ಬರಕ್ ಕಷ್ಟ ಅಲ್ವಾ ನಿಮ್ಗೆ? ಅದ್ನ ಆಮೇಲೆ ಮಾತಾಡೋಣ. ಫಸ್ಟ್ ಈ ರಮ್ಯಾ ಯಾರು ಅಂತ ಹೇಳ್ತೀಯಾ? ನನ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ರಮ್ಯಾನೂ ಇಲ್ಲ, ಸೌಮ್ಯಾನೂ ಇಲ್ಲ. ಹುಡ್ಗಿರ್ ಹೆಸರು ಹೇಳಿದ ಕೂಡಲೇ ಫುಲ್ ಆಕ್ಟಿವ್ ಆಗ್ತಿರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಅಂದ್ರೆ ನೀವ್ ತರಕಾರಿ ತಗೊಂಬರ್ಲಿ ಅಂತ ಸುಮ್ನೆ ಡೌ ಮಾಡ್ದೆ. ಅದೇ ನಾನು ಅನ್ಕೊಂಡೆ. ನಾನೀಗ ರಮ್ಯಾ ಜೊತೆನೇ ಇದೀನಿ, ಇನ್ಯಾವ ರಮ್ಯಾ ಬಂದ್ಲು ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ. ಇಲ್ಲ ಇನ್ನು ಮೊದಲು ಏನಂದ್ರಿ ನೀವು? ರಮ್ಯನ್ ಜೊತೆನಾ? ಯಾವಳ್ರಿ ಅವಳು ರಮ್ಯಾ? ಮಗ್ನೆ ಎಲ್ಲೋ ಇದ್ಯಾ? ಇಲ್ಲೇ ನಮ್ಮ ಏರಿಯಾ ಮಾರ್ಕೆಟ್ ರೋಡ್ ಅಲ್ಲಿ ಇದ್ದೀನಿ. ಅಲ್ಲೇ ಇರು, ಈಗ್ಲೇ ಬರ್ತೀನಿ. ನಿಂಗೂ ಅವಳಿಗೂ ಇಬ್ರಿಗೂ ಇದೆ. ಒಳ್ಳೆ ಕೆಲಸ ಮಾಡ್ದೆ ಚಿನ್ನ. ತಗೋ. ಯಾಕೆ ಈ ದರಿದ್ರ ಕಾಲ್ ಮಾಡ್ತಿದ್ದೆ? ಹಲೋ, ಎಲ್ರಿ ಇದ್ದೀರಾ ನೀವು? ನೀನ್ ಎಲ್ಲಿದ್ಯಾ ಈಗ? ನಾನು ಇಲ್ಲೇ ತರಕಾರಿ ಅಂಗಡಿ ಮುಂದೆನೆ ಇದ್ದೀನಿ. ಅಕ್ಕಪಕ್ಕ ಏನಿದೆ ಹೇಳು? ಇಲ್ಲಿ ನಂತರ ಕ್ಯೂಟ್ ಆಗಿರೋ ಟೊಮೆಟೊ ಇದೆ, ಪಕ್ಕದಲ್ಲೇ ನಿಮ್ ತರ ಒಣಗೋಗಿರೋ ಬೆಂಡೆಕಾಯಿ ಇದೆ. ಎಲ್ರಿ ಇದ್ದೀರಾ ನೀವು? ನೀನ್ ಪಕ್ಕ ಮಾರ್ಕೆಟ್ ರೋಡಲ್ಲೇ ಇದ್ಯಾ? ಹಾ ರೀ, ಇಲ್ಲೇ ಇದ್ದೀನಿ. ನೀವೆಲ್ಲಿದ್ದೀರಾ? ನಾನು ಇಲ್ಲೇ ಆಫೀಸಲ್ಲಿ ಇದ್ದೀನಿ. ಏನೋ ತರಕಾರಿ ಬೇಕು ಅಂತ ಬೆಳಿಗ್ಗೆ ಫೋನ್ ಮಾಡಿದ್ದಲ್ಲ, ಅದನ್ನ ತಗೊಂಡು ಮುಚ್ಕೊಂಡು ಮನೆಗೆ ಹೋಗು. ತಲೆಗೆ ಹೊಡಿಬೇಡ, ಸುಮ್ಮನೆ ಶೂಟ್ ಮಾಡ್ಕೊಳ್ಳಿ. ಹಲೋ, ನೋಡಿದ್ರ ಸರ್ ಹೆಂಡತಿ ಮೇಲಿರೋ ಪ್ರೀತಿನ? ಹಾಯ್ ಬೇಬಿ, ಏನು ಮಾಡ್ತಿದ್ಯಾ? ಇಲ್ಲೇ ಮನೇಲಿದ್ದೀನಿ. ಹೋಗು ಬೇಬಿ, ನಾನು ಮಾಡೋವಾಗೆಲ್ಲ ನಿನ್ನ ಕಾಲೇ ಎತ್ತಲ್ಲ ಅಂತ್ಯ. ಆ ಬೇವರ್ಸಿ ಇಲ್ಲೇ ಇದೆ. ರೀ, ಹೇಗಿದೆ ನನ್ನ ಡ್ರೆಸ್ಸು? ತುಂಬ ಚೆನ್ನಾಗಿದೆ ಕಣೆ. ಥ್ಯಾಂಕ್ಸ್ ರೀ. ನಿನ್ನ ಲಿಪ್ಸ್ಟಿಕ್ಕು ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ರೀ. ಈ ಹುಡುಗಿರ್ಗೆ ಹುಚ್ಚಿಡಿಸ್ಬೇಕು ಅಂದ್ರೆ ನೀನ್ ಚೆನ್ನಾಗಿದ್ಯಾ ಅಂದ್ರೆ ಸಾಕು, ಹಿಡ್ಕೊಂಡ್ಬಿಡುತ್ತೆ ಈ ತರ. ಥ್ಯಾಂಕ್ ಯು ಸೋ ಮಚ್ ರೀ. ಮದ್ವೆ ಆಗಿ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನೀವ್ ನನ್ನ ಹೊಗಳ್ತಿರೋದು. ಹೊಗಳ್ಬೇಕಲ್ವೇನೆ? ಅದಕ್ಕೆ ತಾನೇ ನೀನು 2 ಅವರ್ ಮೇಕಪ್ ಮಾಡ್ಕೊಂಡಿರೋದು. ನಿನ್ಗಲ್ದೆ ಹೋದ್ರು ಪಾಪ ಆ ಟೈಮ್ಗಾದ್ರೂ ಬೆಲೆ ಕೊಡ್ಬೇಕಲ್ಲೇ. ಹೌದು, ಮತ್ತ್ಯಾಕೆ ನೀನು ಇಷ್ಟೆಲ್ಲ ಹಾಕೊಂಡ್ರು ಚೆನ್ನಾಗೇ ಕಾಣಿಸ್ತಾ ಇಲ್ಲ? ಹಾ, ನಕ್ಕನ್ ಟಾರ್ಚರ್ ತಡ್ಕೊಳಕ್ಕೆ ಆಗ್ತಲ್ಲ, ಇಲ್ಲಿ ಚುಚ್ಚಿಬಿಡ್ಬೇಕು.
ಪಿತೃಪಕ್ಷದ ಟೈಮ್ ಅಲ್ವಾ? ಹ್ಮ್ ಸ್ವರ್ಗದ ಬಾಗ್ಲು ಓಪನ್ ಆಗಿರುತ್ತಂತೆ. ಹೋಗ್ ಬರೋದಿದ್ರೆ ಇಬ್ರು ಹೋಗಿ ನೋಡ್ಕೊಂಡ್ ಬರ್ಬೋದಾಗಿತ್ತಲ್ವಾ? ಲೇ ನಿನ್ನ ಗೇಟ್ ಹತ್ರನೂ ನಿಲ್ಲಕ್ ಬಿಡಲ್ಲ ಕಣೆ. ಯಾಕೆ? ನಿಮ್ಮನ್ ಕಟ್ಕೊಂಡಿದ್ದೀನಲ್ಲ ಅದಕ್ಕ? ನನ್ನನ್ನು ಕಟ್ಕೊಂಡಿರೋದಕ್ಕೆ ಅಟ್ಲೀಸ್ಟ್ ಆ ಕಿಟಕಿಲಿ ನಿಂತ್ಕೊಂಡು ನೋಡೋ ಭಾಗ್ಯ ಏನಾದರೂ ಸಿಗ್ಬೋದು ನಿನಗೆ, ತಿಳ್ಕೊ. ನಿನ್ನನ್ನು ಕಟ್ಕೊಂಡು ನರ್ಕ ಅಲ್ಲೆಲ್ಲೋ ಬೇಡ, ನನ್ನ ಮಗಂದು ನಾನು ಇಲ್ಲೇ ಅನುಭವಿಸ್ತಾ ಇಲ್ವಾ? ನನ್ನ ಕರ್ಮ. ಸ್ವರ್ಗಕ್ಕೆ ಬೇಕಾದ್ರೆ ರೆಕಮೆಂಡ್ ಮಾಡ್ಬೋದು ನನ್ನ. ಓ ಭ್ರಮೆ. ಅಲ್ಲ ರೀ, ಮತ್ತೆ ಸ್ವರ್ಗದಲ್ಲಿ ಗಂಡನ ಜೊತೆ ಹೆಂಡ್ತಿನ ಬಿಡಲ್ವಂತೆ? ಅದಕ್ಕೆ ಅಲ್ವೇನೆ ಅದನ್ನ ಸ್ವರ್ಗ ಅನ್ನೋದು. ನೀನು ಅಲ್ಗೂ ಬಂದ್ರೆ ಅದು ಹೆಂಗೆ ಸ್ವರ್ಗ ಆಗುತ್ತೆ? ಏನಂದ್ರಿ? ತರಕಾರಿ ಕಟ್ ಮಾಡಿದಾಯ್ತು, ತಾರ್ ಮಾಡೋಗು ಒಂದೆ. ನರ್ಕಾನು ಹಿಂಗೆ ಚಾಪಾಡ್ ಮಾತ್ರ ಹಾಕಿ ಬೇದಿ ಕೇಳಿಸ್ಲಿಲ್ಲ ಅಂದ್ರೆ ಕೇಳೋ ನನ್ನ ಮಗನ. ಏನೇ ಗುರಾಯಿಸ್ತಾ ಇದ್ಯಾ? ಮೈಂಡ್ ವಯಸ್ಸಲ್ಲೇ ಬೈಕೊಂತ ಇದ್ಯಾ? ಏನಿಲ್ಲ ರೀ, ನಿಮ್ಮಂತ ಗಂಡ ಸಿಗೋಕೆ ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೋತಿದ್ದೆ. ನಿಮ್ಗೆ ಜೇಕೆ ಸಾಂಬಾರ್ ಮಾಡ್ಕೊಂಬರ್ಲಾ? ಹ್ಮ್ ಸತ್ತಿರೋ ಜಿರಳೆ ಹಾಕಿ ಮಾಡ್ತೀನಿ ನನ್ನ ಮಗನೇ. ಏನ್ ಡವ್ ಮಾಡ್ತಾಳೆ ಗುರು ಇವಳು? ಹೋದ್ವಾರ ಕಬಾಬಲ್ಲಿ ಕಲ್ ಮಿಕ್ಸ್ ಮಾಡಿದ್ಲು, ಕೇಳಿದ್ರೆ ಕೋಳಿ ಕಲ್ ತಿಂದಿತ್ತು ಅಂದ್ಬಿಡದ. ಕೆಳಗಡೆ ಮಲ್ಕೊಳ್ಳೋ ಇವಳಿಗೆ ಇಷ್ಟ ಇರ್ಬೇಕಾದ್ರೆ ಮೇಲ್ಗಡೆ ಮಲ್ಕೊಳ್ಳೋ ನನಗೆಷ್ಟು ಇರ್ಬೇಡ. ಹಾ ಐತೆ ಕಣೆ. ಇವತ್ತು ಡೆಲ್ಲಿ ಪಂಜಾಬ್ ಮೇಲೆ ಗೆಲ್ಲಬೇಕು, ಮುಂಬೈ ಚೆನ್ನೈ ಮೇಲೆ ಸೋಲ್ಬೇಕು, RR KKR ಮೇಲೆ ಗೆದ್ರೆ ಸಾಕು, ಹೈದರಾಬಾದು RR ಮೇಲೆ ಸೋಲ್ಲೇಬೇಕು. ನಾಳೆ ನಮ್ಮ RCB ಚೆನ್ನೈ ಮೇಲೆ ಗೆದ್ಬಿಟ್ರೆ ಸಾಕಪ್ಪ, ಈಸಿಯಾಗಿ ಪ್ಲೇ ಆಫ್ಗೆ ಹೋಗ್ಬೋದು. ಈ ಸಲ ಕಪ್ ನಮ್ದೆ. ರೀ ಹಾ ಲೇಟ್ ಆಗಿದೆ, ಸುಮ್ಮನೆ ಮನ್ಕೊಳ್ರಿ. ಹಾ ಆಯ್ತು ಕಣೆ. ಈ ಸಲ ಕಪ್ ನಮ್ದೆ. ಜೈ RCB. ಅಪ್ಪ ದೇವ್ರೆ, ನಾಳೆ ಹೆಂಗಾದ್ರೂ ಮಾಡಿ ಚೆನ್ನೈ ಮೇಲೆ ಗೆದ್ಬಿಟ್ರೆ ಸಾಕಪ್ಪ, ಕಪ್ ಗೆದ್ದಷ್ಟೇ ಖುಷಿ ಆಗ್ಬಿಡುತ್ತೆ. ನಾಳೆನಾದ್ರೂ ಬಾಯಿಗೆ ಬರೋಷ್ಟೇ ಗೆಲ್ರು. ರೀ ಏನ್ರಿ ನಿಮ್ದು ಇಷ್ಟೊತ್ನಲ್ಲಿ ಬಾಯ್ ಮುಚ್ಕೊಂಡ್ ಮಲ್ಕೊಳ್ರಿ. ಏನಿಲ್ಲ, ಮಲ್ಕೋ. ಅದ್ಯಾವಳ ಬಗ್ಗೆ ಯೋಚನೆ ಮಾಡ್ತಾನೆ. ಈ ಸಲ ಕಪ್ ನಮ್ದೆ, ನಮ್ದೆ ನಮ್ದೆ. ಈ ಸಲ ಕಪ್ ನಮ್ದೆ, ನಮ್ದೆ ನಮ್ದೆ.